ವಾರಣಾಸಿ, ಬನಾರಸ್, ಕಾಶಿ ಈ ಹೆಸರೆಲ್ಲ ಕೇಳಿರ್ತೀರ ನೀವು. ಈ ಮೂರು ಕೂಡ ಒಂದೇ ಹೆಸರು. ವಾರಣಾಸಿ ಇದು ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂದರೆ ಬಿಲೀವ್ ಮಾಡ್ತೀರಾ. ವಾರಣಾಸಿ ಇಲ್ಲಿ ಬೆಳಗ್ಗೆ ಆದರೆ ಒಂದು ಸುಗಮ ಸಂಗೀತ ಆಗಿರ್ಬೋದು ಅಥವಾ ಮತ್ತೊಂದು ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ ಬಿಲೀವ್ ಮಾಡ್ತೀರಾ. ಈ ಒಂದು ವಾರಣಾಸಿಯಲ್ಲಿ ಜನ ಸಾಯ್ಲಿಕ್ಕೆ ಬರ್ತಾರೆ ಅಂದರೆ ಬಿಲೀವ್ ಮಾಡ್ತೀರಾ. ಹೌದು, ಇಲ್ಲಿ ಜನ ಸಾವನ್ನು ಕೂಡ ಸಂಭ್ರಮಿಸ್ತಾರೆ. ಬನ್ನಿ ಈ ಒಂದು ಜರ್ನಿಯಲ್ಲಿ ನನ್ನ ಜೊತೆ ಜಾಯಿನ್ ಆಗಿ. ಆ್ಯಕ್ಚುಲಿ ಎಲ್ಲಿದ್ದೀನಿ ಅಂದ್ಕೊಂಡಿದ್ದೀರಾ? ನಾನು ಇರುವಂಥ ಸ್ಥಳ ಬಂದ್ಬಿಟ್ಟು ಅತ್ಯಂತ ಹಳೆಯದಾದ ಒಂದು ಊರು, ಈ ಒಂದು ಬನಾರಸ್, ಕಾಶಿ ಅಥವಾ ವಾರಣಾಸಿ, ಅಲ್ಲಿಗೆ ಬಂದಿದ್ದೀನಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈ ವಾರಣಾಸಿಯನ್ನ ನಮ್ಮ ಒಂದು ವ್ಯೂ ಅಲ್ಲಿ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಈಗ ತಾನೇ ಆಟೋದ್ರ ಮಾತಾಡಿದ್ದೀನಿ, ಹೋಗ್ಬಿಟ್ಟು ಇಲ್ಲಿಂದ ನಾವು ವಾರಣಾಸಿ ಟ್ರಿಪ್ನ ಸ್ಟಾರ್ಟ್ ಮಾಡೋಣಂತೆ. ಬನ್ನಿ ಭಯ್ಯ, आपका नाम भैया? अरुण यादव. अरुण यादव भैया, दिखा दीजिए रेट को अच्छा सा. ओके सर. चलते हैं. ವಾರಣಾಸಿಯಲ್ಲಿ 84 ಘಾಟ್ಸ್ ಇದೆ. ಈ ಒಂದು 84 ಘಾಟ್ಗಳಲ್ಲಿ ಅತಿ ಮುಖ್ಯವಾದ ಘಾಟ್ ಯಾವುದು ಅಂತಂದರೆ ಅಸ್ಸಿ ಘಾಟ್, ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್. ಬಟ್ ಈಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದು ಅಸ್ಸಿ ಘಾಟ್ಗೆ. ಈ ಒಂದು ಅಸ್ಸಿ ಘಾಟಲ್ಲಿ ಬೆಳಗಿನ ಜಾವ ಆ ಒಂದು ಸಂಗೀತ, ಆ ಒಂದು ಗಂಗಾ ಆರತಿ ನೋಡೋದಿದೆಯಲ್ಲ, ಅದೇ ಒಂದು ಕಣ್ಣಿಗೆ ಅದ್ಭುತವಾದ ದೃಶ್ಯ. ಗುರುವೇ ಶರಣಂ ಗುರುವೇ ಶರಣಂ ಪ್ರದೋಷ ಶಿವನಾಯನ್ಮಾ ಶರಣಂ ಗುರುವೇ ಶರಣಂ ಗುರುವೇ ಶರಣಂ ಪ್ರದೋಷ ಶಿವನಾಯನ್ಮಾ ಶರಣಂ. ಸುಬಾಯಿ ಬನಾರಸ್. ಬೆಳಗ್ಗೆ ಸೀನ್ರಿ ಹೆಂಗಿದೆ ನೋಡಿ, ಪಕ್ಷಿಗಳೆಲ್ಲ ಹಾರಾಡ್ತಾ ಇರೋದು ನನ್ನಿಂದ. ಅದಕ್ಕೆ ಹೇಳೋದು, ಬನಾರಸ್ನ ಬೆಳಗ್ಗೆ ನೋಡಿಲ್ಲ ಅಂದರೆ ಏನು ನೋಡಿದ್ದೀವಿ ಲೈಫಲ್ಲಿ ಅಂತೇಳಿ ಅಲ್ವಾ. ಸೊ ಈಗ ಜಸ್ಟ್ ಗಂಗಾ ಆರತಿ ಆಯ್ತಲ್ಲ, ಗಂಗಾ ಆರತಿ ಆದಮೇಲೆ ಏನು ಅಂತಂದರೆ ಈ ಒಂದು ಅಸ್ಸಿ ಘಾಟಲ್ಲಿ ಅದ್ಭುತವಾದ ದೃಶ್ಯ ಇದೆ. ವಾರಣಾಸಿ ಬರೀ ಸ್ಪಿರಿಚುವಲ್ ಜರ್ನಿ ಮಾತ್ರ ಅಲ್ಲ, ನೀವೇನಾದರೂ ಇಲ್ಲಿ ಬಂದರೆ ಈ ಒಂದು ನೈಸರ್ಗಿಕ ಸೌಂದರ್ಯದಲ್ಲೂ ಕೂಡ ನಾವು ಕಳೆದೋಗ್ತೀರ ಅನ್ನೋದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ. ಯಾಕೆ ಅಂತಂದರೆ ನಾನೀಗ ಬೋಟ್ ತೊಗೊಂಡು ಈ ಒಂದು ಜರ್ನಿನ ಎಂಜಾಯ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಜರ್ನಿ ಮಾಡ್ಕೊಂಡು ಈಗ ನಾನು ಬಂದಿದ್ದು ಮಣಿಕರ್ಣಿಕಾ ಘಾಟ್ಗೆ. ಈ ಒಂದು ಮಣಿಕರ್ಣಿಕಾ ಘಾಟು ಎಸ್ಪೆಷಲಿ ನಮ್ಮ ಹಿಂದೂಗಳಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಯಾಕೆ ಅಂದರೆ ಆಗಲೇ ಹೇಳಿದ್ನಲ್ಲ, ಜನ ಬಂದು ಇಲ್ಲಿ ಸಾವನ್ನು ಕೂಡ ಸಂಭ್ರಮಿಸ್ತಾರೆ ಅಂಥೇಳಿ. ಅಂಥ ಒಂದು ಸಾವಾದಾಗ ಇಲ್ಲಿ ಬಂದು ಅದರ ಒಂದು ರಿಚುವಲ್ಸ್ ಕೂಡ ಈ ಒಂದು ಮಣಿಕರ್ಣಿಕಾ ಘಾಟಲ್ಲಿ ಮಾಡ್ತಾರೆ.
ಮಣಿಕರ್ಣಿಕಾ ಘಾಟ್. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಬೇಕು ಅಂತಾರಲ್ಲ, ಆ ಒಂದು ಸಾವಿಗೆ ಮೋಕ್ಷ ಬರಬೇಕು ಅಥವಾ ಮುಕ್ತಿ ಸಿಗಬೇಕು ಅಂದ್ರೆ ಹಿಂದೂ ಧರ್ಮದಲ್ಲಿ ನಂಬೋದು ಇಲ್ಲಿ ಒಂದು ಅವರ ಚಿತೆ ಭಸ್ಮ ಆಗಬೇಕು ಅಂತೇಳಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇಷ್ಟು ಚೆನ್ನಾಗಿ ಜೀವನ ಅನಿಸುತ್ತಲ್ವ. ನೀವೇನಾದ್ರು ವಾರಣಾಸಿ ಬಂದಿದ್ದೀರ ಅಂದರೆ ಇವನ್ನೆಲ್ಲ ನೋಡ್ತೀರಾ. ಅಘೋರಿಗಳಾಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು. ಸೊ ಇವರೆಲ್ಲ ತಮ್ಮ ಜೀವನವನ್ನು ಪರಿತ್ಯಾಗ ಮಾಡಿ ಈ ಒಂದು ಶಿವನ ಭಕ್ತಿಯಲ್ಲಿ ನಿಂದು ಹೋಗಲಿಕ್ಕೆ ಮತ್ತು ಮುಕ್ತಿ ಪಡೀಲಿಕ್ಕೆ ಬಂದು ವಾರಣಾಸಿಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. उड़पी उल्लाल कंचनगढ़ धर्मस्थल मंत्रालय रायचूर गुलबर्गवाड़ी गुटकर सब घुमा है जो है। तो मैसूर चामुंडेश्वरी सब जा करके आया 21 साल पहले. ವಾರಣಾಸಿಗೆ ಬಂದಮೇಲೆ ಅಥವಾ ಈ ಒಂದು ಕಾಶಿಗೆ ಬಂದಮೇಲೆ ಕಾಶಿ ವಿಶ್ವನಾಥನ ದರ್ಶನ ಮಾಡಲೇಬೇಕಲ್ವ. ಬನ್ನಿ ಕಾಶಿ ವಿಶ್ವನಾಥನ ದರ್ಶನ ನೋಡ್ಕೊಂಡು ಬರೋಣ ಅಂತ. ಶಿವೋಹಂ 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 ಚಿದಾನಂದ ರೂಪ ಶಿವೋಹಂ ಶಿವೋಹಂ. ವಾರಣಾಸಿಯಲ್ಲಿರುವಂಥ ಊಟನ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಊಟ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಅದ್ಭುತವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿರಿ. ಇನ್ನೊಂದು ನನ್ನ ಒಂದು ಫೇವ್ರೇಟ್ ಯಾವುದು ಅಂತಂದರೆ ಮಲೈಯೋ ಅಂತ ಸಿಗುತ್ತೆ. ಅದು ಆ್ಯಕ್ಚುಲಿ ನಿಮಗೆ ವಿಂಟರ್ ಸೀಸನಲ್ಲಿ ಮಾತ್ರ ಸಿಗೋದು. ಇದನ್ನಂತೂ ನಾನು ತಿಂದು ತುಂಬ ಎಂಜಾಯ್ ಮಾಡಿದೆ. ಹೇಗನ್ನಿಸ್ತದ ಈ ಒಂದು ಕಾಶಿ ವಿಶ್ವನಾಥನ ಸ್ಥಳ ವಾರಣಾಸಿ? ಹೇಗಿತ್ತು ಹೊಸ ಕಾಶಿ ವಿಶ್ವನಾಥ ಟೆಂಪಲ್ದು ವ್ಯೂಸು? ಸೊ ಅದ್ರ ಆಪೋಸಿಟ್ ಅಲ್ಲಿ ಬರ್ತಿದ್ದಂಗೆ ನಿಮಗೆ ಕಾಣಿಸೋದು ಮದನ್ ಮೋಹನ್ ಮಾಲ್ವಿಯ ಅವರ ಸ್ಟ್ಯಾಚು. ಮದನ್ ಮೋಹನ್ ಮಾಲ್ವಿಯ ಯಾರು ಅಂತಂದ್ರೆ ಇವರು ತುಂಬಾ ಒಂದು ಅಚೀವ್ ಮಾಡುವಂಥ ಒಂದು ವ್ಯಕ್ತಿ. ಯಾಕೆ ಅಂತಂದ್ರೆ ಇವತ್ತಿನ ದಿನ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇದೆ ಅಂದ್ರೆ ಅದು ಇವರಿಂದಾನೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಾರಣಾಸಿನ ಬರೀ ಬನಾರಸ್, ಕಾಶಿ ಅಥವಾ ವಾರಣಾಸಿ ಅಷ್ಟೇ ಅಲ್ಲ, ಗಲಿಯೋಂ ಕಾ ಶಹರ್ ಅಂತಾರೆ. ಅಂದರೆ ಚಿಕ್ಕ ಚಿಕ್ಕ ಗಲ್ಲಿಗಳು ಕೂಡ ಇದೆ ಈ ಒಂದು ವಾರಣಾಸಿಯಲ್ಲಿ. ಬನಾರಸಿಗೆ ಬಂದಮೇಲೆ ಬನಾರಸ್ ಪಾನ್ ತಿಂದೇ ಯಾಕಾಗುತ್ತಾ? ಹಾಗೆ ಹೋಗ್ತಾ ಹೋಗ್ತಾ ಒಂದು ದಿನ ವಾರಣಾಸಿಯಲ್ಲಿ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ನೋಡಿ, ಆಲ್ರೆಡಿ ಸಂಜೆ ಕೂಡ ಆಯಿತು. ಈ ಒಂದು ಸಂಜೆ ವಾರಣಾಸಿಯಲ್ಲಿ ಬೆಳಗ್ಗೆ ಯಾವ ಥರ ಪ್ರಾಮುಖ್ಯತೆ ವಹಿಸುತ್ತೋ ಅದೇ ರೀತಿ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ಇಲ್ಲಿ ಗಂಗಾರತಿ ನೋಡ್ಲಿಕ್ಕೆ ಬರ್ತಾರೆ ಸಂಜೆ ಕೂಡ.
नमः